ನೀವೆಲ್ಲರೂ ಈ ಒಂದು ವಿಷಯನ ಅಬ್ಸರ್ವ್ ಮಾಡೇ ಇರ್ತೀರ. ಯಾವಾಗ ಮಳೆ ಬರ್ತದೋ ಆವಾಗ ಸಾಯಿಲಿಂದ ಒಂದು ಸುಗಂಧವಾದ ವಾಸನೆ ಬರ್ತದೆ. ಇದು ಯಾಕೆ ಬರ್ತದೆ? ಇದರ ಹಿಂದಿರುವ ಒಂದು ಬಯಾಲಜಿ ಏನು? ವಿಡಿಯೋ ನೋಡುತ್ತಿರುವ ನನ್ನೆಲ್ಲ ವೀಕ್ಷಕರಿಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ವಿಷಯ. ಈ ಒಂದು ವಿಡಿಯೋದಲ್ಲಿ ಏನು ತಿಳ್ಕೊಂಬಪ್ಪ ಅಂದರೆ, ಮಳೆ ಬಂದವಾಗ ಸಾಯಿಲಿಂದ ಸುಗಂಧವಾದ ಒಂದು ವಾಸನೆ ಯಾಕೆ ಬರ್ತದೆ ಅಂತ, ಅದರ ಹಿಂದಿರೋ ಒಂದು ಏನು ಬಯಾಲಜಿಕಲ್ ಪ್ರೊಸೆಸ್ಸನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ನೋಡ್ರಿ, ಫಸ್ಟಿಗೆ ಸಾಯಿಲಲ್ಲಿ ಬ್ಯಾಕ್ಟೀರಿಯಾಗಳು ಇರ್ತವೆ. ಅವು ಬ್ಯಾಕ್ಟೀರಿಯಾ ಏನಪ್ಪ ಅಂದರೆ ಆಕ್ಟಿನೋಮೈಸಿಟ್ಸ್ ಅಂತಕ್ಕಂಥವು. ಆಕ್ಟಿನೋಮೈಸಿಟ್ಸ್ ಅಂತಕ್ಕಂಥ ಬ್ಯಾಕ್ಟೀರಿಯಾಗಳು ಏನು ಮಾಡ್ತಾವಪ್ಪ ಅಂದರೆ ಸ್ಪೋರನ್ನು ಪ್ರೊಡ್ಯೂಸ್ ಮಾಡ್ತವೆ. ಆ ಸ್ಪೋರ್ ಪ್ರೊಡ್ಯೂಸ್ ಮಾಡಿರ್ತಾವಲ್ಲ, ಬಬಲ್ಸ್ ಥರ, ಆ ಒಂದು ಸ್ಪೋರ್ಗಳು ಬಬಲ್ಸ್ ಥರ ಇರ್ತವೆ. ಯಾವಾಗ ನಾವು ಮಳೆ ಬರ್ತದೋ ಅಥವಾ ಯಾವಾಗ ನಾವು ನೀರು ಹಾಕ್ತೀವಿ ಒಂದು ಸಾಯಿಲಿಗೆ, ಆವಾಗ ಆ ಒಂದು ನೀರಿನ ಡ್ರಾಪ್ ಏನಿರ್ತವೆ, ಹನಿಗಳು, ಆ ಒಂದು ಆಕ್ಟಿನೋಮೈಸಿಟ್ಸ್ ಬ್ಯಾಕ್ಟೀರಿಯಾಗಳು ಏನು ಪ್ರೊಡ್ಯೂಸ್ ಮಾಡಿರ್ತವೆ ಸ್ಪೋರು, ಆ ಒಂದು ಸ್ಪೋರ್ಗಳ ಮೇಲೆ ಹೋಗಿ ಒಂದು ಬೀಳ್ತವೆ ಅಂತ ಹೇಳ್ಬೋದು. ಆ ಒಂದು ಬಿದ್ದಿದ ಆ ಒಂದು ಸಮಯದಲ್ಲಿ ಏನಾಗ್ತದಪ್ಪ ಅಂದರೆ ಅಲ್ಲಿ ಏನು ಆ ಒಂದು ಸ್ಪೋರ್ ಇರ್ತವೆ, ಆ ಸ್ಪೋರ್ಗಳು ಬಸ್ಟ್ ಆಗ್ತವೆ. ಎನ್ವಿರಾನ್ಮೆಂಟ್ನ ಸುತ್ತಮುತ್ತ ಏನು ಸ್ಪ್ರೆಡ್ ಆಗ್ತದೆ ಅಂತ ಹೇಳ್ಬೋದು. ಆ ಒಂದು ಸ್ಪ್ರೆಡ್ ಆಗಿದಾಗ ಅವಾಗ ನಾವು ಒಂದು ಏನು ಮಣ್ಣಿನ ಒಂದು ಸುವಾಸನೆ ತಗೋಬೋದು ಅಂತ ಹೇಳ್ಬೋದು. ಇದಕ್ಕೆ ಮೇನ್ ಕಾರಣ ಏನಪ್ಪ ಅಂತಂದರೆ ಆಕ್ಟಿನೋಮೈಸಿಟ್ಸ್ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಾಗಳು. ಥ್ಯಾಂಕ್ ಯು.